ರಾಜ್ಯದ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕಿದ್ದ ಕಾಲೇಜು ಆಡಳಿತ ಮಂಡಳಿ ಕಳೆದ ಬಾರಿ ಶಿವಮೊಗ್ಗದಲ್ಲಾಯಿತು. ಈ ಬಾರಿ ಬೆಂಗಳೂರಿನಲ್ಲೂ ಕೂಡ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕಿದೆ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಜನಿವಾರ ಜಟಾಪಟಿ. ರಾಜಧಾನಿಯಲ್ಲಿ ತಾರಕಕ್ಕೇರಿದ ಜನಿವಾರ ಜ್ವಾಲೆ. ಸಿಇಟಿಯಲ್ಲಿ ಪ್ರತಿಧ್ವನಿಸಿದ ಜನಿವಾರ ಜಂಗಿ ಕುಸ್ತಿ. ಸಿಇಟಿ ಅಭ್ಯರ್ಥಿಗಳ ಜನಿವಾರ ತೆಗೆಸಿದ ಸಿಬ್ಬಂದಿ. ಮಡಿವಾಳದ ಕೃಪಾ ನಿಧಿ ಕಾಲೇಜಿನಲ್ಲಿ ಹೈಡ್ರಾಮವೋ ಹೈಡ್ರಾಮಾ. ಕಳೆದ ವರ್ಷ ಬೀದರ್ನಲ್ಲೂ ನಡೆದಿತ್ತು ಈ ವಿವಾದ. ಶಿವಮೊಗ್ಗದಲ್ಲೂ ನಡೆದಿತ್ತು ಭಾರಿ ಬೃಹತ್ ನಾಟಕ. ರಾಜ್ಯದಲ್ಲಿ ಮರುಕಳಿಸಿದ ಜನಿವಾರ ಜಟಾಪಟಿ. ಕಳೆದ ಬಾರಿ ನಾವು ಶಿವಮೊಗ್ಗದಲ್ಲಿ ಇದನ್ನು ಗಮನಿಸಿದ್ವಿ, ಬೀದರ್ನಲ್ಲಿ ಗಮನಿಸಿದ್ವಿ. ಅದಾದ ನಂತರ ಕೋರ್ಟ್ ಮೆಟ್ಟಿಲೇರಿದ್ದಂತಹ ವಿದ್ಯಾರ್ಥಿಗಳು ಸ್ವತಃ ಒಂದು ಸರ್ಕಾರದ ಸಿಎಂ ಕೂಡ ಜನಿವಾರದ ವಿಚಾರವಾಗಿ ಮೃದು ಧೋರಣೆಯನ್ನು ತೋರಿದ್ರು. ವಿದ್ಯಾರ್ಥಿಗಳ ಕೈ ಕಾಲು ಪರೀಕ್ಷೆ ಮಾಡಿ, ಆದರೆ ಜನಿವಾರಕ್ಕೆ ಯಾಕೆ ಕೈ ಹಾಕುತ್ತೀರಿ? ಇದು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದಲ್ವಾ? ಜನಿವಾರ ತೆಗೆಯದಿದ್ದರೆ ಪರೀಕ್ಷೆಗೆ ನಿರಾಕರಣೆ. ಪೋಷಕರು ಮತ್ತು ಸಿಬ್ಬಂದಿಯ ನಡುವೆ ವಾಗ್ವಾದಗಳು ಶುರುವಾಯಿತು. ಮರುಕಳಿಸಿದ ಘಟನೆಯಿಂದ ಪೋಷಕರು ಕಂಗಾಲು. 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಸಿಬ್ಬಂದಿ. ಮಕ್ಕಳ ಪೋಷಕರ ಕ್ಷಮೆ ಕೇಳಿದ ಕಾಲೇಜು ಮಂಡಳಿ. ತಹಶೀಲ್ದಾರ್ ಭೇಟಿ ಬಳಿಕ ಎಚ್ಚೆತ್ತ ಆಡಳಿತ ಮಂಡಳಿ. ಜನಿವಾರ ಧರಿಸಿಯೇ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ. ನಿಯಮ ಉಲ್ಲಂಘನೆಯಾಗಿದ್ದರೆ ಕಠಿಣ ಕ್ರಮ ಎಂದು ಆದೇಶ. ಕಾಲೇಜು ಆಡಳಿತ ಮಂಡಳಿಗೆ ಸಚಿವರ ಎಚ್ಚರಿಕೆ. ಭಾವನಾತ್ಮಕವಾದ ವಿಚಾರಗಳೆಲ್ಲ ಆಟ ಆಡೋದಕ್ಕೆ ಹೋಗಬಾರದು. ಸೂಕ್ಷ್ಮತೆಗಳನ್ನು ಸೂಕ್ಷ್ಮತೆ ಎಂದು ಪರಿಗಣಿಸಿ, ಅತಿ ಸೂಕ್ಷ್ಮತೆಗಳನ್ನು ಅತಿ ಸೂಕ್ಷ್ಮತೆ ಅಂತ ಹೇಳಿ ಪರಿಗಣಿಸಿ. ಭಾರತ ಅಂದರೆ ಭಾವನೆ, ಭಾರತ ಅಂದರೆ ಎಮೋಷನಲ್, ಭಾರತ ಅಂದರೆ ಧಾರ್ಮಿಕ ಪದ್ಧತಿ, ಭಾರತ ಅಂದರೆ ನಂಬಿಕೆ ಮತ್ತು ವಿಶ್ವಾಸ. ಕಾಲೇಜು ಆಡಳಿತ ಮಂಡಳಿಯ ನಿಯಮ ಉಲ್ಲಂಘನೆ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಆಯಾಯ ಸಮುದಾಯದ ಭಾವನೆಗಳನ್ನು ಅರ್ಥ ಆಗೋ ಪರಿಸ್ಥಿತಿ. ಹಿಂದೆಯೂ ರಾಜ್ಯದಲ್ಲಿ ಜನಿವಾರ ಜ್ವಾಲೆ ಶುರುವಾಗಿತ್ತು. ಈಗ ಸಿಇಟಿ ವೇಳೆ ಮತ್ತೆ ಜನಿವಾರ ಜಟಾಪಟಿ ಶುರುವಾಗಿದೆ. ಶಿವಮೊಗ್ಗ, ಬೀದರ್ನಲ್ಲೂ ಕೂಡ ನಡೆದಿತ್ತು ಗದ್ದಲ. ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದ ಆಡಳಿತ ಮಂಡಳಿ. ಕಾಲೇಜು ವಿರುದ್ಧ ಕೆರಳಿದ್ದ ಮಕ್ಕಳ ಪೋಷಕರು ಕಾಲೇಜು ವಿರುದ್ಧವೇ ಕೆರಳಿದ್ರು. ಧಾರ್ಮಿಕ ಭಾವನೆಗೆ ಧಕ್ಕೆ ಆರೋಪದಲ್ಲೂ ಗರಂ ಆಗಿತ್ತು. ನಿಯಮವೋ ಅಥವಾ ದಬ್ಬಾಳಿಕೆಯೋ? ಜನಿವಾರ ವಿವಾದದಿಂದ ಸಿಇಟಿ ಕೇಂದ್ರದಲ್ಲಿ ಗದ್ದಲ. ವಿದ್ಯಾಕೇಂದ್ರಗಳಲ್ಲಿ ಧಾರ್ಮಿಕ ಭಾವನೆಗಳು ಸಂಚಲನ ಮೂಡಿಸಬಾರದು. ಇದು ಅತ್ಯಂತ ದುರಂತ. ಇದು ಕಳೆದ ಬಾರಿ ಉಡುಪಿಯಲ್ಲಿ ಹಿಜಾಬ್ ವಿವಾದ ಆಯಿತು. ಅದಾದ ನಂತರ ಕಳೆದ ಬಾರಿ ಸಿಇಟಿ ಎಕ್ಸಾಮ್ನಲ್ಲಿ ಶಿವಮೊಗ್ಗದಲ್ಲೂ ಕೂಡ ಇದೇ ತರಹ ಜನಿವಾರಕ್ಕೆ ಕೈ ಹಾಕಿ ಅದು ಕೂಡ ವಿವಾದ ಆಗಿತ್ತು. ಮನುಷ್ಯನ ಧಾರ್ಮಿಕ ಕಟ್ಟಳೆಗಳು ಯಾಕೆ ವಿದ್ಯಾಕೇಂದ್ರದಲ್ಲಿ ಈ ತರಹದ ಸಂಘರ್ಷಕ್ಕೆ ಗುರಿಯಾಗುತ್ತೆ ಅನ್ನೋದೇ ವಿಪರ್ಯಾಸ. ಸಿಇಟಿ ಪರೀಕ್ಷೆಗೆ ಬರುವ ಪರೀಕ್ಷಾರ್ಥಿಗಳ ನಿಮ್ಮ ಕಾಲೇಜಿನ ನೀತಿ ನಿಯಮಗಳಿದ್ದರೆ ಪರೀಕ್ಷೆಗಳಲ್ಲಿ ಯಾವುದು ಸಮಸ್ಯೆಗಳಾಗ್ತವೋ ಅದನ್ನು ಬೇಕಾದರೆ ಪರೀಕ್ಷೆ ಮಾಡಿ, ಪರಿಶೀಲನೆ ಮಾಡಿ. ಆದರೆ ಆತನ ಧಾರ್ಮಿಕ ಭಾವನೆಗೆ ಯಾಕೆ ಧಕ್ಕೆ ತರ್ತೀರಿ? ಯಜ್ಞೋಪವೀತ ಅಂತ ಕರಿತೀವಿ, ಉಪನಯನ ಸಂಸ್ಕಾರ ಅಂತ ಕರಿತೀವಿ ಜನಿವಾರವನ್ನು. ಸೊ ಆ ಸಂಸ್ಕಾರವನ್ನು ಪ್ರಶ್ನೆ ಮಾಡುವಂತಹ ಅನಿವಾರ್ಯತೆ ಕಾಲೇಜು ಆಡಳಿತ ಮಂಡಳಿಗಿತ್ತ? ಒಂದು ಧಾರ್ಮಿಕ ಸಂವೇದನಾಶೀಲತೆ ಬೇಕಲ್ಲ ನಿಮ್ಗಳಲ್ಲಿ. ಧರ್ಮದ ಕೆಲ ಸಂಪ್ರದಾಯಗಳನ್ನು ಕೆದಕುವಂತಹ ಮತ್ತು ಅದನ್ನು ಕೆರಳಿಸುವ ಪ್ರಯತ್ನಗಳು ನಿಜಕ್ಕೂ ಕೂಡ ಅತ್ಯಂತ ದುರಂತ. ಎಸಿ ಬಗ್ಗೆ ಮಾತನಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾಗಿರುವ ಡಾಕ್ಟರ್ ನಾಗರಾಜ್ ನಕ್ಷತ್ರಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಉಪನಯನ ಸಂಸ್ಕಾರ ಸರ್, ನೋಡಿ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ಭಾರತ ಅಂದ್ರೆ ಭಾವನೆ, ಭಾರತ ಅಂದ್ರೆ ಧಾರ್ಮಿಕ ವಿಶ್ವಾಸ, ಭಾರತ ಅಂದ್ರೆ ನಂಬಿಕೆ. ಆ ತರಹದ ನಂಬಿಕೆಯನ್ನೇ ಪ್ರಶ್ನೆ ಮಾಡುತ್ತಲ್ಲ ಕಾಲೇಜಿನ ಕಟ್ಟಳೆಗಳು ಅನ್ನೋದು. ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದೇ ಒಂದ್ ಸ್ವಲ್ಪ ಗೊಂದಲದ ವಿಷಯ. ಏನು ಅಂತಂದ್ರೆ, ಹೋದ ಬಾರಿ ಈ ತರದ ಸನ್ನಿವೇಶಗಳು, ಸಂದರ್ಭಗಳು ರಾಜ್ಯದಲ್ಲಿ
ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರ ವರ್ಗದಿಂದ ಹೇಳಿಕೆಗಳನ್ನ ನಾನು ಗಮನಿಸಿದ್ದು ನನಗೆ ನೆನಪು. ಈ ರೀತಿಯದ್ದಾದಂತಹ ನಿಯಮಗಳನ್ನ ನಾವು ಸುತ್ತೋಲೆಗಳ ಮೂಲಕ ನಾವು ಖಂಡಿತವಾಗ್ಲೂ ಕೊಡ್ಲಿಲ್ಲ ಅನ್ನುವಂತಹದ್ದನ್ನ ಹೇಳುವುದರ ಮೂಲಕ ಆ ಸಂದರ್ಭದಲ್ಲಿ ಈ ಒಂದು ವಿವಾದಕ್ಕೆ ತೆರೆ ಎಳೆಯುವಂತ ಕೆಲಸವನ್ನ ಮಾಡಿದ್ರು. ನನಗೆ ಒಂದು ಪ್ರಶ್ನೆ ಏನು ಮೂಡುತ್ತದೆ ಕೇಳಿದ್ರೆ, ಶಿಕ್ಷಣ ಇಲಾಖೆಯಿಂದ ಇಂತಹ ಸಂದರ್ಭಗಳಲ್ಲಿ ಪರೀಕ್ಷೆಗಳನ್ನ ನಡೆಸುವಲ್ಲಿ ಈ ರೀತಿಯದ್ದಾದಂತ ನಿಯಮಾವಳಿಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳುವಂತಹ ಒಂದು ಸುತ್ತೋಲೆ ಖಂಡಿತ ಶಿಕ್ಷಣ ಇಲಾಖೆಯಿಂದ ಹೊರಗೆ ಬಂದಿರ್ಲೇಬೇಕಲ್ವಾ? ಬಂದಿದೆ ಅಂತಂದ್ರೆ ಆ ಸುತ್ತೋಲೆಯ ನಿಯಮಾವಳಿಗಳು ಅನ್ನುವಂಥದ್ದೇನಿದೆ ಅದು ಪೂರ್ವಭಾವಿಯಾಗಿ ಅದು ಸಮಾಜಕ್ಕೆ ಅದು ಸುದ್ದಿಯ ಮೂಲಕ ಹೊರಗೆ ಬರಬೇಕು. ಅಂತದ್ದು ಯಾವುದೂ ಬಾರದೆ ಇಂತಹದ್ದೊಂದು ನಿಯಮ ಉಂಟು ಅನ್ನುವಂಥದ್ದು ಒಂದೊಂದು ಭಾಗದಲ್ಲಿ ಒಂದೊಂದು ಶಿಕ್ಷಣ ಕೇಂದ್ರದಲ್ಲಿ ಮಾತ್ರ ಒಬ್ಬೊಬ್ಬ ವಿದ್ಯಾರ್ಥಿಗೋ 2 ಜನ ವಿದ್ಯಾರ್ಥಿಗೋ ಇಂತಹ ಪರಿಸ್ಥಿತಿಗಳು ನಿರ್ಮಾಣ ಅಚಾನಕ್ಕಾಗಿ ಆದಾಗ ಆ ವಿದ್ಯಾರ್ಥಿ ಏನು ಮಾಡಬೇಕು? ತಾನು ತನ್ನ ವ್ಯಕ್ತಿಗತವಾದಂತಹ ಬದುಕಿನ ಪ್ರಾಧಾನ್ಯತೆಯನ್ನ ಕೊಡಬೇಕು ಅಥವಾ ಇಂತಹ ಸಂದರ್ಭಗಳಿಗೆ ಪ್ರಾಧಾನ್ಯತೆಯನ್ನ ಕೊಡಬೇಕು ಅಂತ ಹೇಳುವಂತ ಒಂದು ದೊಡ್ಡ ಪ್ರಶ್ನೆ ಬರ್ತದೆ. ನಾನೊಬ್ಬ ಧಾರ್ಮಿಕ ಜೀವಿ. ಯಾಕೆಂತಂದ್ರೆ ಧಾರ್ಮಿಕ ಜೀವಿಗೆ ಆಯಾಯ ಧರ್ಮಕ್ಕೆ ಸಂಬಂಧಪಟ್ಟಂತ ಧಾರ್ಮಿಕ ಜೀವಿಗೆ ಆ ಧಾರ್ಮಿಕತೆಗೆ ಸಂಬಂಧಪಟ್ಟಂತ ವ್ಯಾಲ್ಯೂಸ್ಗಳೇನಿದೆ ಅದು ಆತನ ಅನುಭವದಲ್ಲಿರುವಂತಹ ವಿಷಯ. ನಮಗೆ ಬ್ರಾಹ್ಮಣರಿಗೆ ಯಜ್ಞೋಪವೀತ ಅನ್ನುವಂಥದ್ದೇನಿದೆ ಅದು ಯಾವುದೋ ಒಂದು ಬೂಟಾಟಿಕೆ ಆಟಿಕೆ ವಸ್ತು ಅಲ್ಲ. ಅದಕ್ಕೆ ಅದರದ್ದೇ ಆದಂತ ಮೌಲ್ಯದ ಅರಿವನ್ನ ನಮಗೆ ಕೊಟ್ಟು ಅದನ್ನ ನಮ್ಮ ದೇಹದಲ್ಲಿ ಧಾರಣೆ ಮಾಡ್ಲಿಕ್ಕೆ ನಮಗೆ ಶಾಸ್ತ್ರಗಳು ಹೇಳಿಕೊಟ್ಟಿದೆ, ನಮ್ಮ ಗುರು ಹಿರಿಯರು ಹೇಳಿಕೊಟ್ಟಿದ್ದಾರೆ. ಪ್ರಾಚೀನ ಕಾಲದಿಂದಲೂ ಅನೂಚಾನವಾಗಿ ಇದನ್ನ ಧರಿಸಿಕೊಂಡು ಅದರದ್ದೇ ಆದಂತಹ ಜೀವನ ಕ್ರಮವನ್ನ ಮಾಡಿಕೊಳ್ಳುತ್ತಾ ಸಮಾಜಕ್ಕೋ ಇನ್ನೊಬ್ಬರಿಗೋ ಯಾವುದೇ ರೀತಿಯ ತೊಂದರೆಗಳಾಗದೇ ಇರುವ ರೀತಿಯಲ್ಲಿ ಬದುಕನ್ನು ನಡೆಸ್ಕೊಂಡು ಬಂದಂತ ಒಂದು ವರ್ಗ ಇದು. ಹಾಗಾಗಿ ಇಂತಹ ಒಂದು ಇದು ಏನು ಕೇಳಿದ್ರೆ ಭಾವನಾತ್ಮಕವಾದಂತಹ ಒಂದು ಸನ್ನಿವೇಶದ ವಿಷಯಗಳು. ಇದು ಬಹಳ ಸೂಕ್ಷ್ಮ ಸಂಗತಿ. ಇದರ ವ್ಯಾಲ್ಯೂಗಳು ಅದನ್ನ ಧರಿಸುವವನಿಗೆ ಅದರ ಬಗ್ಗೆ ಅರಿವುಳ್ಳವನಿಗೆ ಮಾತ್ರ ಗೊತ್ತಾಗ್ತದೆ. ನೀವು ಆರಂಭ ಮಾಡುವಾಗ ಬಹಳಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿ, ಬಹಳ ಸಂತೋಷ ಪಟ್ಟೆ ನಾನು. ಏನು ಕೇಳಿದ್ರೆ ಧಾರ್ಮಿಕತೆಗೆ ನಮ್ಮ ದೇಶದ ಸಂವಿಧಾನದ ಆಶಯವೂ ಕೂಡ ಅದೇ. ಏನು ಕೇಳಿದ್ರೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತ ವ್ಯಕ್ತಿಗತವಾದಂತಹ ಜೀವನವನ್ನ ನಡೆಸುವಲ್ಲಿ ಒಬ್ಬ ವ್ಯಕ್ತಿ ಸ್ವತಂತ್ರನಾಗಿರ್ತಾನೆ. ಒಬ್ಬ ಗುರುವನ್ನ ಕಂಡಾಗ ಗೌರವಿಸುವುದು ಅಥವಾ ತನ್ನದ್ದಾದಂತಹ ಧಾರ್ಮಿಕ ಜೀವನವನ್ನ ನಡೆಸುವುದಕ್ಕೋ ಇನ್ನೊಬ್ಬರ ಏನು ಪರ್ಮಿಷನ್ಗಳು ಯಾರಿಗೂ ಬೇಕಾಗಿಲ್ಲ ಅನ್ನುವಂಥದ್ದು ನಮ್ಮ ಸಂವಿಧಾನದ ಆಶಯ ಇರುವಂತಹದ್ದು. ಇಂತಹ ಸಂದರ್ಭಗಳಲ್ಲಿ ಒಂಥರ ಬಾಲಿಶತನದ ವ್ಯವಹಾರ ಮಾಡುವಂತಹದ್ದು ಅಥವಾ ವ್ಯವಹರಿಸುವಂತಹದ್ದು, ರೀತಿ ನೀತಿಗಳನ್ನು ಅದಕ್ಕೊಂದು ಕಾನೂನಿನ ಹೆಸರನ್ನ ಪಟ್ಟವನ್ನ ಕಟ್ಟಿ ಮಾಡುವಂತದ್ದೇನಿದೆ, ಇದೊಂದು ರೀತಿಯಲ್ಲಿ ನಮಗ್ ಮೊದಲೇ ಹೇಳಿ ಅಪ್ಪ ಇದಕ್ಕೆ ಇದು ಕಾನೂನು, ಇದು ಸುತ್ತೋಲೆ, ನೀವು ಈ ರೀತಿ ನಾವು ನಮ್ಮ ಅಧ್ಯಯನ ಮಾಡ್ಲಿಕ್ಕೆ ನಮಗ್ ಬೇರೆ ಏನಾದ್ರೂ ದಾರಿ ಉಂಟಾ ಅಂತ ನಾವು ನೋಡ್ಕೊಳ್ಬೋದಲ್ವಾ? ಇದು ಕೇವಲ ಬ್ರಾಹ್ಮಣನ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂತು ಅನ್ನುವ ಕಾರಣಕ್ಕೆ ನಾನು ಮಾತಾಡ್ತಾನೆ ಇಲ್ಲ. ಯಾವುದೇ ಧಾರ್ಮಿಕ ಆಚರಣೆಗಳಾಗಿರ್ಬೋದು, ಧಾರ್ಮಿಕ ಜೀವನ ಕ್ರಮಗಳಾಗಿರ್ಬೋದು, ಅದನ್ನ ಕಾನೂನಿನ ಮೂಲಕ ಹತ್ತಿಕ್ಕುವಂತ ಕೆಲಸವನ್ನ ಮಾಡುವಂತದ್ದೇನಿದೆ, ಕಾನೂನಿನ ಹೆಸರನ್ನ ಹೇಳಿ, ಇದು ಒಳ್ಳೇದಲ್ಲ. ಇದು ಖಂಡಿತ ಯಾರಿಗೂ ಒಳ್ಳೇದಲ್ಲ. ಸಮಾಜಕ್ಕೆ ಇನ್ನಷ್ಟು ವರ್ಗಗಳು ಜಾತಿಯ ನಡುವೆ ಬೆಂಕಿಡುವಂತ ಕೆಲಸ ಆಗುತ್ತದೆ. ಅವರವರ ಪಾಡಿಗೆ ಅವರವರ ಜೀವನ ಕ್ರಮವನ್ನ ಮಾಡುವುದಕ್ಕೆ ಅವರು ಸ್ವತಂತ್ರರು, ಅವ್ರಿಗೆ ಇಷ್ಟ ಇದ್ದದನ್ನ ಮಾಡ್ತಾರೆ, ಇಲ್ಲದಿದ್ರೆ ಬಿಡ್ತಾರೆ. ಮೈ ಮೇಲಿರುವ ಜನಿವಾರಕ್ಕೂ ಎಕ್ಸಾಮ್ಗೂ ಏನ್ರಿ ಸಂಬಂಧ? ಸೊಂಟದಲ್ಲಿರುವಂತ ಉಡಿದಾರಕ್ಕೂ ಎಕ್ಸಾಮ್ಗೂ ಏನ್ರಿ ಸಂಬಂಧ? ಹಣೆಯಲ್ಲಿ ಕುಂಕುಮ ಇರುವುದಕ್ಕೂ ಎಕ್ಸಾಮ್ಗೂ ಏನ್ರಿ ಸಂಬಂಧ? ಎಕ್ಸಾಮ್ ಹಾಲಿಗೆ ಹೋಗುವಾಗ ಇದೆಲ್ಲ ಇರುವುದರಿಂದ ಆಗುವ ದುರಂತಗಳಾದ್ರೂ ಏನು? ಲಾಜಿಕ್ ಇಲ್ಲದೆ ಇರುವಂತ ಕಾನೂನುಗಳು ಅಂತ ಅನ್ಸುದಿಲ್ವಾ ಯಾರಿಗೂ ಕೂಡ? ಏನಾದ್ರೂ ಇದಕ್ಕೆ ಒಂದಕ್ಕೊಂದು ಸಂಬಂಧಗಳುಂಟಾ? ವಿದ್ಯೆ ಹೇಳುದು ತಲೆಯಲ್ಲಿರುವ ವಿಷಯ, ಕೈಯಲ್ಲಿ ಪೆನ್ ಹಿಡಿದು ಪತ್ರಿಕೆಯಲ್ಲಿ ಬರೆಯುವಂತ ವಿಷಯ. ಅದಕ್ಕೂ ಇದಕ್ಕೆಲ್ಲ ಏನ್ ಸಂಬಂಧಗಳನ್ನ ಮಾಡ್ತಾರೆ? ಇದೆಲ್ಲ ಏನ್ ಗೊತ್ತುಂಟಾ? ಏನಕ್ಕೇನ ಪ್ರಕಾರೇಣ ಅಂತ ಒಂದು ಮಾತುಂಟು ನಮ್ಮಲ್ಲಿ. ಏನಾದ್ರೂ ಮಾಡು, ಯಾರನ್ನಾದ್ರೂ ಬೈ, ಯಾರನ್ನಾದ್ರೂ ಹೊಡಿ, ಯಾವ್ದಾದ್ರೂ ಅನಾಚಾರ ಮಾಡು, ಹೆಸರನ್ನ ಗಳಿಸು ಅಂತ ಹೇಳುವಂತ ಒಂದು ಏನು ದುಷ್ಟ ಮನಸ್ಥಿತಿ ಅಥವಾ ಚೀಪ್ ಮೆಂಟಾಲಿಟಿಯ ದಾರಿಯಲ್ಲಿ ವಿದ್ಯಾವಂತರ ಅನ್ನಿಸ್ಕೊಂಡವ್ರು ಹೋಗ್ತಿದ್ದಾರೆ ಅಂತ ಅನ್ನಿಸ್ತಾ ಉಂಟು ನನಗೆ ಈ ಸಂದರ್ಭದಲ್ಲಿ. ಗುರುಗಳೇ, ಇದೇ ಸಂದರ್ಭದಲ್ಲಿ ನಂದೊಂದು ಪ್ರಶ್ನೆ. ಹೇಳಿ.
ಪುಸ್ತಕ ಮತ್ತು ಲೇಖನಿ ಶಬ್ದ ಮಾಡಬೇಕಾಗಿರುವ ವಿದ್ಯಾಕೇಂದ್ರಗಳಲ್ಲಿ, ಪರೀಕ್ಷಾ ಕೊಠಡಿಗಳಲ್ಲಿ ಒಬ್ಬ ವ್ಯಕ್ತಿಯ ಧಾರ್ಮಿಕ ಮೌಲ್ಯ ಅಥವಾ ಧಾರ್ಮಿಕ ಸಂಪತ್ತು, ಅದರ ಅರ್ಥ, ಅದರ ಭಾಗವಾಗಿ ಅದು ಜನಿವಾರನೂ ಆಗಿರ್ಬೋದು, ತಿಲಕನೂ ಆಗಿರ್ಬೋದು, ಹಿಜಾಬ್ ಬುರ್ಖಾನೂ ಆಗಿರ್ಬೋದು, ಇವುಗಳು ಸಂಚಲನ ಮೂಡಿಸಬಾರ್ದು ಅನ್ನೋದು. ಖಂಡಿತ ಅವಶ್ಯಕತೆ ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ ನಾನು ನೇರವಾಗಿ ಹೇಳ್ತಾ ಇರೋದು. ಈಗ ನಿಮ್ಮ ಬಾಯಿಂದ ಬರುವಂತ ವಿಷಯಗಳು ಅಥವಾ ಶಬ್ದದ ವ್ಯಾಖ್ಯಾನಗಳು ಏನಿದೆ, ಅದು ನಿಮ್ಮ ಒಂದು ಜೀವನವನ್ನ ನಡೆಸಿದಂತ ದಾರಿಯಲ್ಲಿ ಸಂಪಾದಿಸಿದ ಒಂದು ಜ್ಞಾನ ಆದ್ರೆ, ಇನ್ನೊಂದು ನಿಮಗೆ ಗುರು ಕೊಟ್ಟಂತಹ ಜ್ಞಾನ, ಇನ್ನೊಂದು ನಿಮ್ಗೆ ತಾಯಿ ಕೊಟ್ಟಂತಹ ಜ್ಞಾನ. ಅದನ್ನ ನಾವು ಸಮಾಜದ ಮುಂದೆ ವ್ಯಕ್ತಪಡಿಸುವಲ್ಲಿ ನಮಗೆ ನಮ್ಮ ಮೈಯಲ್ಲಿ ಹಾಕೊಳ್ಳುವ ಜನಿವಾರವೋ, ನೀವು ಹೇಳಿದಾಗೆ ಬುರ್ಕವೋ, ಅದು ಪ್ರತಿಬಂಧಕ ಆಗುದಿಲ್ಲ ಅಂತ. ಅದು ಹೇಗೆ ಪ್ರತಿಬಂಧಕ ಆಗ್ತದೆ? ನಾನು ಕೂಡ ಪರೀಕ್ಷೆಗಳನ್ನ ಬರೆದವ, ಸುದೀರ್ಘವಾಗಿ 29 ವರ್ಷದ ತನಕ ಅಧ್ಯಯನ ಮಾಡಿದಂತ ವ್ಯಕ್ತಿ. ನನ್ಗೆ ಎಲ್ಲಿಯೂ ಕೂಡ ಇಂತಹ ಸನ್ನಿವೇಶಗಳು ಬರ್ಲಿಲ್ಲ ಜೀವನದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಯಾವುದೋ ವ್ಯಕ್ತಿಗತ ಹಿತಾಸಕ್ತಿಗಾಗಿ ಇಂತಹ ಚೀಪ್ ವ್ಯವಹಾರಗಳನ್ನ, ಅಂತಂದ್ರೆ ಕ್ಷುಲ್ಲಕ ಮನಸ್ಥಿತಿಯ ವ್ಯವಹಾರಗಳನ್ನ ನಮ್ಮ ವ್ಯವಸ್ಥೆ ಮಾಡ್ತಾ ಇದೆ ಅಂತ ನನ್ಗನ್ಸುತ್ತೆ. ಏನು ಸುದ್ದಿ ಇಲ್ಲ ಅನ್ನುವ ಕಾರಣಕ್ಕೊಂದು ಸುದ್ದಿ ಮಾಡಬೇಕು. ಒಳ್ಳೊಳ್ಳೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ವಿಷಯಗಳನ್ನ ಮಾತಾಡುವಂತ ಈ ಕಾಲದಲ್ಲಿ ನಾವು ಇಂಥದ್ದೊಂದು ಕೆಟ್ಟ ಏನೋ ಒಂದು ನಿರ್ಣಯಗಳನ್ನ ತಗೊಂಡದ್ರ ಬಗ್ಗೆ ಮಾತಾಡುವ ಪರಿಸ್ಥಿತಿ ಬಂತು ನೋಡಿ. ಇದು ವಿಷಯ, ಅದು ಡೈವರ್ಟ್ ಮಾಡುದು ಸಮಾಜವನ್ನ. ಒಂಥರ ಬೇಸರ ಆಗ್ತದೆ. ಇದಕ್ಕೆಲ್ಲ ಒಂದು ತಾರ್ಕಿಕವಾದಂತ ಉತ್ತರ ಎಲ್ಲಿಂದ ಸಿಗ್ತದೋ, ಹೇಗ್ ಸಿಗ್ತದೋ, ನಮ್ಮನ್ನ ಆಡಳಿತ ಮಾಡೋರು ಕೊಡ್ತಾರೋ, ಅಧಿಕಾರಿಗಳು ಕೊಡ್ತಾರೋ, ನ್ಯಾಯಾಂಗ ಕೊಡ್ತದೋ ಗೊತ್ತಿಲ್ಲ. ಥ್ಯಾಂಕ್ ಯು. ಎಸ್ ಗುರೂಜಿ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಧನ್ಯವಾದಗಳು. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.